ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮ್ಮಲ್ಲಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೆಚ್ಚು ಜನ ವೋಟ್ ಮಾಡಿದಷ್ಟು ಒಳ್ಳೆಯದು. ಈ ಸಲ ಖಂಡಿತ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕಾರಣ, ನೀವು ಮಾಧ್ಯಮದವರು ಮಂಡ್ಯವನ್ನು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಪಾಟ್ಲೈಟ್ ಹೈಲೈಟ್ ಮಾಡಿ ಈ ಒಂದು ಚುನಾವಣೆ ನಡೆಸ್ಕೊಂಡು ಬಂದ್ರಿ. ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಒಂದು ವಿಚಾರದಲ್ಲಿ. ಹಾಗಾಗಿ ಇದು ಒಂದು ಒಳ್ಳೆ ಬದಲಾವಣೆ ಆಗಬೇಕು ಈ ಬಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ, ಮನೆಯಲ್ಲಿ ಖಂಡಿತ ಇದು ನಾನು ಪ್ರತಿ ಸಲ ಹೇಳ್ತೀನಿ, ಪ್ರತಿ ಚುನಾವಣೆಯಲ್ಲಿ ಯಾರು ಖಂಡಿತ ಇದನ್ನ ಒಂದು ಜವಾಬ್ದಾರಿಯುತವಾಗಿ ನಿಮ್ಮ ಒಂದು ಇದು ಹಕ್ಕು, ಇದು ಅಧಿಕಾರ, ಇದನ್ನ ಯಾರು ವೇಸ್ಟ್ ಮಾಡಬಾರ್ದು. ಇದೊಂದು ಹಾಲಿಡೇ ಅಲ್ಲ, ನೀವೆಲ್ಲರೂ ನಿಮ್ಮ ಜವಾಬ್ದಾರಿನ ನಿಭಾಯಿಸಬೇಕು. ಎಲ್ಲರೂ ಬಂದು ವೋಟ್ ಹಾಕಬೇಕು. ಇನ್ನು ಈ ಬಾರಿ ಬೇಕಾದಷ್ಟು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ನೀವೆಲ್ಲ ತುಂಬ ಇದೊಂದು ಅದೇನಂತ ಒಂದು ಎಕ್ಸೈಟಿಂಗ್ ಫೇಸ್ ನಿಮಗೆ. ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಒಂದು ಜಿಲ್ಲೆ ಆಗ್ಬೋದು, ನಿಮ್ಮ ರಾಜ್ಯ ಆಗ್ಬೋದು, ನಿಮ್ಮ ದೇಶ ಆಗ್ಬೋದು, ಅದರ ಒಂದು ಒಳ್ಳೆ ಭವಿಷ್ಯಕ್ಕೆ ನೀವು ಹಾಕೋ ಒಂದು ಮೊದಲನೇ ಹೆಜ್ಜೆ. ಖಂಡಿತ ನೀವು ಒಳ್ಳೆ ನಿರ್ಧಾರ ತಗೊಂಡು ನಿಮ್ಮ ಒಳ್ಳೆ ಅಭ್ಯರ್ಥಿಗೆ ನೀವು ವೋಟ್ ಹಾಕ್ತೀರಾ ಅಂತ ನಂಬಿದ್ದೀನಿ ನಾನು. ಅವರ ಒಂದು ಅಭಿವೃದ್ಧಿ, ಅವರ ಒಂದು ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ, ಒಂದು ಜಿಲ್ಲೆ ಇರುತ್ತೆ, ಒಂದು ದೇಶ, ಎಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಯಾರಿಗೆ ಒಳ್ಳೇದಾಗತ್ತೆ, ಯಾವ ಅಭ್ಯರ್ಥಿಯಿಂದ ನಮ್ಗೆ ಒಳ್ಳೇದಾಗಬಹುದು ಅನ್ನೋ ಒಂದನ್ನು ಯೋಚನೆ ಮಾಡಿ ಅವ್ರು ಹಾಕಬೇಕಾಗಿದೆ. ಇದು ಅಲ್ಲದೆ ಈಗ ಫಾರ್ ಇನ್ಸ್ಟೆನ್ಸ್ ಮಂಡ್ಯದಲ್ಲಿ ಬೇಕಾದಷ್ಟು ಮತದಾರರು ಬೇರೆ ಊರುಗಳಲ್ಲಿದ್ದಾರೆ, ಅಂದರೆ ಬೆಂಗಳೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ಬೇರೆ ಜಿಲ್ಲೆಗಳಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಇಂಡಿಯಾದಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರಲ್ಲಿ ನಾನು ಇದನ್ನು ವಿನಂತಿ ಮಾಡ್ಕೋತೀನಿ, ಖಂಡಿತ ನೀವೆಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅವರಲ್ಲಿ ಕೇಳ್ತೀನಿ.